ನಿಶ್ಚಿತಾರ್ಥ ಮಾಡಿದ್ರು ಸಹ ನೆರವೇರಿಸುವ ತಯಾರಿಸುವುದು ಮೆನ್ಷನ್ ಮಾಡಿ ಅಲ್ಲಿ ಪ್ರೂಫ್ ಸಿಕ್ತು, ಇವರು ನಿಶ್ಚಿತಾರ್ಥ ಮಾಡಿದ ಸಾಕ್ಷಿಗಳು ಸಿಕ್ಕಿದ್ರೆ ಅದಕ್ಕೂ ಸಹ ಶಿಕ್ಷೆ ಆಗುತ್ತೆ. ಮತ್ತೆ ಅದು ತಿದ್ದುಪಡಿ ಆಗಿದೆ. ಬಾಲ್ಯ ವಿವಾಹ ನಿಷೇಧ ಕಾಯ್ದೆ. ಬಾಲ್ಯ ವಿವಾಹ ಯಾವ ಕಾರಣಕ್ಕೆ ಮಾಡಬಾರದು? ಮಕ್ಕಳ ಮಾನಸಿಕ ಮತ್ತೆ ದೈಹಿಕ ಬೆಳವಣಿಗೆ ಆಗಿರೋದಿಲ್ಲ ಮಕ್ಕಳಲ್ಲಿ. ಚಿಕ್ಕ ವಯಸ್ಸಿಗೆ ಬೇಜಾರಾಗ್ತಾ ಇದೆಯಾ? ಎಲ್ಲ ಸಪ್ಪಿಬಿಟ್ರಲ್ಲ ಅದಕ್ಕೆ ಮಾತಾಡೋ ಒಂದು ಬೋರ್ ಆಗ್ಬಿಟ್ರೆ ಮಾತಾಡ್ತಾ ಬೋರ್ ಆಗ್ಬಿಟ್ರೆ ಜೋರ ಚಪ್ಪಳ ಟಾಪಿಕ್ ಚೇಂಜ್ ಮಾಡ್ತಾರೆ. ನಿಷೇಧ ಕಾಯ್ದೆ 2006, 16 ಕರ್ನಾಟಕ ತಿದ್ದುಪಡಿ ಮತ್ತೆ 2025. ಬಾಲ್ಯ ವಿವಾಹ ನಾನು ಆಗಲೇ ಹೇಳ್ದಂಗೆ ನಿಮಗೆ ಹಿಂದೆಲ್ಲ ಬಡತನ, ನಿರುದ್ಯೋಗ, ಅನಾಗರಿಕತೆ ಅಥವಾ ಹಾಗೆ ಇಲ್ಲಿ ಎಷ್ಟೋ ಮಕ್ಕಳು ಇದೆ ನಿಮ್ಮಲ್ಲಿ. ಕೆಲವರು ಇರ್ತಾರೆ ಇನ್ನು ಮೀಸೆನೆ ಚಿಗಿರೋದ್ರಿಂದ ರೀಲ್ಸ್ ಮಾಡ್ತಿರ್ತಾರೆ. ಮಾಡಿ, ನಿಮ್ಮಲ್ಲೊಂದು ಕಲೆ ಇದೆ, ನಿಮ್ಮಲ್ಲೊಂದು ಪ್ರತಿಭೆ ಇದೆ, ಅದು ಖುಷಿ. ಆದರೆ ಆ ಪ್ರತಿಭೆ ನಿಮ್ಗೆ ಉಳ್ಳಾಗಬಾರ್ದಲ್ವ? ವಿವೇಕರೇ ಬಾಕಿ ರೀಲ್ಸ್ ಮಾಡೋ ಒಂದು ಹವ್ಯಾಸ, ರೀಲ್ಸ್ ಮಾಡ್ತಕ್ಕಂಥದ್ದು. ನಿಮಗೂ ರೀಲ್ಸ್ ಮಾಡಬೇಕು ಅಂತ ಮಾಡಿ ನಿಮ್ಮಲ್ಲಿ ಇನ್ನೊಂದು ಕಡೆ ಸೇಫ್ ಆಗಿ ಗ್ಯಾಲರಿನಲ್ಲೋ ಅಥವಾ ನಿಮ್ಮಲ್ಲಿ ಅದನ್ನು ಸೇಫ್ ಟಾಪ್ದಲ್ಲೂ ಇಟ್ಕೊಳ್ಳಿ. ಅದನ್ನು ಅಪ್ಲೋಡ್ ಮಾಡೋದು. ಇನ್ನೂ ಕೆಲವು ಮುಂಚಿರುತ್ತೆ ಏನಂದ್ರೆ ಹೆಚ್ಚು ಲೈಕ್ಸ್ ಬರಬೇಕು, ಹೆಚ್ಚು ಕಮೆಂಟ್ ಬರಬೇಕು, ಹೆಚ್ಚು ಶೇರ್ ಆಗಬೇಕು, ಜನ ನೋಡಿದಷ್ಟು ನಾವು ಫೇಮಸ್ ಆಗಬೇಕು. ಈಗ ಫೇಮಸ್ ಆಗ್ತಾ ಅವ್ರ ರೀತಿನೇ ಬೇರೆ ಆಗೋಗ್ಬಿಡುತ್ತೆ. ಈಗ ನೋಡ್ತಾ ಇದ್ರೆ ಅವ್ರು ಆ ಅಕೌಂಟ್ಗಳು ಬೇಡವೇ ಬೇಡ ಅನ್ಸ್ಬಿಡುತ್ತೆ. ಆ ಥರದ ಮಟ್ಟಕ್ಕೆ ಬೆಳವಣಿಗೆಗಳಿದ್ದೆವು. ಆಕೆ ಏನು ಮಾಡ್ತಾ ಇದ್ರು, ರೀಲ್ಸ್ ಮಾಡ್ತಾ ಇದ್ದು, ಅಪ್ಲೋಡ್ ಮಾಡ್ತಾ ಇದ್ದು. ಯಾರೋ ಒಬ್ಬ ಪರಿಚಯ ಆಗ್ತಾರೆ, ಪರಿಚಯ ಆಗಿ ಅವ್ರು ಮೆಸೇಜ್ ಮಾಡ್ತಾರೆ. ಆಕೆಗೆ ಎಲ್ಲ ಪ್ರತಿಯೊಂದು ರೀಲ್ಸ್ಗೂ ಲೈಕ್ ಮಾಡೋವಂಥದ್ದು, ಕಮೆಂಟ್ ಮಾಡೋವಂಥದ್ದು ಮಾಡ್ತಾ ಇರ್ತಾರೆ. ಆ ಕಮೆಂಟ್ ಮಾಡ್ತಾ ಪರಿಚಯ ಚೆನ್ನಾಗಿ ಇಬ್ಬರಲ್ಲೂ ಒಂದು ಬಾಂಡಿಂಗ್ ಬರುತ್ತೆ. ಮೆಸೇಜ್ ಮಾಡ್ತಾರೆ, ಚಾಟಿಂಗ್ ಆಗುತ್ತೆ. ಮೆಸೇಜ್ ಮಾಡ್ತಾ ಒಂದು 6 ತಿಂಗಳು ಕಳೆಯುತ್ತೆ. ಆಕೆ SSLC ಓದ್ತಾ ಇರ್ತಕ್ಕಂಥವ್ರಿಗೆ ಒಂದು 6 ತಿಂಗಳು ಕಳೆದ ಮೇಲೆ ಏನಾಗುತ್ತೆ, ಅವನು ಅವೇನು ಮಾಡ್ತಾನೆ, ಅವರ ಪರ್ಸನಲ್ ಡೀಟೇಲ್ಸ್ ಎಲ್ಲ ಕಳಿಸ್ತಾ ಹೋಗ್ತಾನೆ. ನಮ್ಮಲ್ಲಿ ನನ್ನ ದೊಡ್ಡ ಮನೆ ಇದೆ ಮೈಸೂರಿನಲ್ಲಿ, ನಾನು ರಿಚ್ ಆಗಿದ್ದೀನಿ, ನನ್ನ ಕಾರ್ ಇದೆ, ಬಂಗ್ಲೆ ಇದೆ, ಅಫಿಷಿಯಲ್ ಆಗಿ ಚೆನ್ನಾಗಿ ನೋಡ್ಕೊತೀನಿ ನಿನ್ನನ್ನು, ನೆಕ್ಸ್ಟ್ ಟೈಮ್ ನಿನ್ನ ಮದುವೆ ಆದರೆ ಹಾಗೆ ಆಗಿದೆ. ಫೋಟೋಸ್ ಎಲ್ಲ ಕಳಿಸ್ತಾನೆ, ಅದನ್ನ ನೋಡ್ಕೊತಾನೆ. ನೋಡಿದ್ರೆ ವಾಟ್ಸಪ್ಪಲ್ಲಿ ಮತ್ತೆ ನಂಬರ್ ಎಕ್ಸ್ಚೇಂಜ್ ಆಗುತ್ತೆ. ಹಂಗೆ ಕಂಟಿನ್ಯೂ ಆಗಿ ಲಾಸ್ಟ್ ಇನ್ನೇನು ಮೇನ್ ಎಕ್ಸಾಮ್ ಬರುತ್ತೆ. ಆಕೆಗೆ ಎಕ್ಸಾಮ್ನು ಬರೀತಾರೆ. 10th ಎಕ್ಸಾಮ್ ಬರೆದು ಒಂದು ವಾರಕ್ಕೆ ಏನಾಗುತ್ತೆ, ಆತ ಒಂದು ಫೋನ್ ಮಾಡ್ತಾರೆ. ಏನಂತ, ನೀನಿಲ್ಲ ಅಂದರೆ ನಾನು ಬದುಕೋದೇ ಇಲ್ಲ, ನನಗೆ ಇರೋಕ್ಕಾಗ್ತಾ ಇಲ್ಲ, ನೀನು ನನ್ನ ಜೊತೆ ಬಂದ್ಬಿಡು, ನಾನು ಚೆನ್ನಾಗಿ ನೋಡ್ಕೊತೀನಿ, ರಾಣಿದಾರ ನೋಡ್ಕೊತೀನಿ, ಹೀರೋಯಿನ್ ಮಾಡ್ಬಿಡ್ತೀನಿ ಅಂತೆಲ್ಲ ಆಸೆ ಹುಟ್ಟಿಸ್ತಾನೆ. ಆಕೆ ಒಬ್ಬಳೇ ಮಗಳು, ತಂದೆ ತಾಯಿಗೆ ಒಬ್ಬಳೇ ಮಗಳು, ಅಣ್ಣ ತಮ್ಮ ಯಾರು ಆಗ್ತಾ ಇಲ್ಲ, ಒಬ್ಬಳೇ ಮಗಳಿದ್ದಾಳೆ. ಅವಳಿಗೆ ಏನು ಮತ್ತು ಇತ್ತೀಚಿನ ಮಕ್ಕಳಲ್ಲಿ ನಾವು ನೋಡಿದ ಪ್ರಕಾರ ಅವ್ನು ಏನಾದರೂ ಹಾಳಾಗೋಗಿರಲಿ, ದುಡ್ಡು ಬಂದಿದ್ರೆ ಸಾಕು ಅನ್ನೋ ಮಕ್ಕಳಿದ್ದಾರೆ. ಮಿನಿಮಮ್ ಕೇಸಲ್ಲಿ ಆಯ್ತು, ಮನೆ ಬಿಟ್ಟು ಹೋಗ್ತಾನೆ ಮೈಸೂರಿಗೆ. ಪುಣ್ಯ ಆಕೆ ಅದೃಷ್ಟ ಚೆನ್ನಾಗಿತ್ತು ಅನ್ಸುತ್ತೆ. ಅಲ್ಲಿ ಹೋಗ್ಬಿಟ್ಟು ಯಾವುದೊಂದು ದೇವಸ್ಥಾನ, ಈಗ ಅವಳ ನಂಬಿಕೆ ಬೇಕು, ಅವನಿಗೆ ನಂಬಿಕೆ ಸಂಪಾದನೆ ಮಾಡ್ಬೇಕು ಅವನು. ಆಗೇನು ಮಾಡ್ತಾನೆ, ಆಯ್ತು ಅಂತ ಕರ್ಕೊಂಡು ಹೋಗ್ಬಿಟ್ಟು ಯಾವುದೊಂದು ದೇವಸ್ಥಾನ ಒಳ್ಳೆ ಒಂದು ಹಸಿರು ಸೀರೆ ಕೊಡಿಸ್ಬಿಟ್ಟು, ಯಾವ್ದು ಒಳ್ಳೆ ಒಡವೆ ಚೆನ್ನಾಗಿ ಒಡವೆ ಹಾಕ್ಬಿಟ್ಟು ಅದೆಲ್ಲ ಆರ್ಟಿಫಿಷಿಯಲ್ ಒಡವೆ ಹಾಕ್ಬಿಟ್ಟು ನಾವು ಒಂದು ಒಳ್ಳೆ ಕಚ್ಚೆ ಪಂಚೆ ಹಾಕೊಂಡು ಪೇಟ ಹಾಕೊಂಡು ನಿಂತಾನು. ಯಾರ ಪುಣ್ಯಾತ್ಮರು, ಈಗ ನಿಮ್ಮ ಯಾರೋ ನಿಮ್ಮ ಟೀಚರ್ಸ್ ಇರ್ತಾರಲ್ಲ ಅಂಥವ್ರು ಯಾರೋ ಒಂದು ಹಿರಿಯರಲ್ಲಿ ಹೋಗ್ತಾರೆ, ನೋಡಿದ್ರೆ ಡೌಟ್ ಬಂದಿದೆ, ಯಾಕೆ ಇನ್ನೂ 18 ಆಗಿರ್ಲಿಕ್ಕಿಲ್ಲ ಅಂತ ಅವ್ರೇನು ಮಾಡಿದ್ರು, ಒಂದು ವಿಡಿಯೋ ಮಾಡ್ಕೊಂಡು ಫೋಟೋ ತಗೊಂಡಿದ್ದಾರೆ. ಫೋಟೋ ತಗೊಂಡು ಇಟ್ಕೊಂಡು ಅವ್ರನ್ನ ಒಂದು ವಾರ ಅಬ್ಸರ್ವ್ ಮಾಡಿದ್ದಾರೆ. ಇವ್ರು ಎಲ್ಲಿ ಹೋಗ್ತಾರೆ, ಇಲ್ಲಿ ಬರ್ತಾರೆ, ಇಲ್ಲಿ ಆಟ ಆಗಿದ್ದಾರೆ ಎಲ್ಲ ನೋಡ್ಕೊಂಡು. ಯಾಕೆಂದ್ರೆ ಅದು ಮದುವೆನಲ್ಲಿ ಆತನ ಒಂದು ಅವ್ನ ಕಡೆಯಿಂದ ಬಂದಿರ್ತಕ್ಕಂಥ ಒಂದು 5-6 ಜನ, ಒಬ್ಬ ಪುರೋಹಿತ, ಒಬ್ಬ ವಿಡಿಯೋಗ್ರಾಫರ್, ಒಬ್ಬ ಫೋಟೋಗ್ರಾಫರ್, ಬಿಟ್ಟು ಯಾರು ಇಲ್ಲ. ಈ ಕಾರಣ ಮದುವೆ ಅಂತ ಗೊತ್ತಾಗ್ಬಿಟ್ಟು ಇಟ್ಕೊಂಡ್ರು. ಆಮೇಲೆ ಅಬ್ಸರ್ವ್ ಮಾಡಿ ಮಾಡ್ತಾರೆ, ಅವರು ನಮ್ಮ ಮಕ್ಕಳ ಸಹಾಯವನ್ನು ಇರ್ತೀವಿ ಲಾಸ್ಟಿಗೆ ಇರ್ತೀವಿ, ಹೆಂಗೆ ಕೆಲಸ ಮಾಡ್ತೀವಿ ಅಂತ ಕೊನೆಯಲ್ಲಿ ಹೇಳ್ತೀವಿ. ಅದಕ್ಕೆ ಫೋನ್ ಮಾಡಿ ಮಾಹಿತಿ ಕೊಡ್ತಾರೆ. ಮಾಹಿತಿ ಕೊಟ್ಟಂದ್ರೆ ಏನಾಗುತ್ತೆ, ನಮ್ಮ ಮೈಸೂರಿನ ಡಿಸ್ಟ್ರಿಕ್ಟ್ನಲ್ಲಿರ್ತಕ್ಕಂಥ ನಮ್ಮ ಸ್ಟಾಫ್ ಏನಿದ್ದಾರೆ ಅಲ್ಲಿಗೆ ಪ್ಲೇಸ್ಗೆ ಹೋಗ್ಬಿಟ್ಟು ಆ ಮಗುನ ರೆಸ್ಕ್ಯೂ ಮಾಡಿದ್ದಾರೆ. ಅಲ್ಲಿಗೆ ಕರ್ಕೊಂಡ್ಬಂದು ಮಕ್ಕಳ ಕಲ್ಯಾಣ ಸಮಿತಿ ಅಂತ ಇದೆ, ಮಕ್ಕಳ ಕೋರ್ಟ್, ಅದಕ್ಕೆ ಪ್ರೊಡ್ಯೂಸ್ ಮಾಡಿ ಅಲ್ಲಿಗೆ ಇಲ್ಲಿಯ ತಂದೆ ತಾಯಿನ ಕರ್ಸ್ಕೊಂಡು ಇವ್ರು ನಿಮ್ಮ ಮಗಳೇನ ಅಂತ ಕನ್ಫರ್ಮ್ ಮಾಡ್ಕೊಂಡು ನಂತರ ಅದನ್ನ ನಮ್ಮ ತುಮಕೂರಿಗೆ ರೆಫರ್ ಮಾಡಿ ಅಲ್ಲಿಂದ ರಿಲೀಸ್ ಮಾಡಿ ತಂದೆ ತಾಯಿ ಹುಡುಗಿ ಹೋದ್ರು, ಮನೆಗೆ ಸೇರ್ಕೊಂಡು ಸೇಫ್ ಆಗಿ. ಮತ್ತೆ ಮೈಸೂರಿಂದ ಒಂದು ಲೆಟರ್ ಬಂತು, ಏನಂತ, ನಮ್ಮ ಚೈಲ್ಡ್ ನೋಡಿ ಸ್ವಾಮಿ, ನಿಮ್ಮ ತುಮಕೂರು ಜಿಲ್ಲೆಯ ಒಂದು ಹೆಣ್ಣು ನಾವು ರೆಸ್ಕ್ಯೂ ಮಾಡಿದ್ವಿ, ನಿಮ್ಮ ಡಿಸ್ಟಿಕ್ ಕಳಿಸ್ಕೊಟ್ಟಿದ್ವಿ, ಈಗ ನಿಜವಾಗಿ ನಿಮ್ಮ ತಾಲೂಕು, ನಿಮ್ಮ ಡಿಸ್ಟಿಕ್ನ ಇಂಥ ತಾಲೂಕಲ್ಲಿ ಇದ್ದಾಳ ನೋಡಿ ಅಂತ ಕಳಿಸಿದ್ರು. ಮತ್ತೆ ನಮ್ಮ ಸ್ಟಾಫಲ್ಲಿ ಹೋಗಿ ಮನೆ ಭೇಟಿ ಬಂದಾಗ ಅವ್ರ ತಂದೆ ತಾಯಿ ಒಂದು ಹತ್ತು ಬಿಟ್ಟು, ಯಾಕೆ ಕಳ್ತೀರಿ, ಏನಾಯ್ತು ಸರ್, ಮೇಡಮ್ ಇಬ್ಬರು ಮೇಡಮ್ ನಮ್ಗೆ ಇರೋಣಪ್ಪ ಮಕ್ಕಳು ಇಲ್ಲಿವರೆಗಾಗಿ ಒಂದು ತಿಂಗಳಿಂದ ಅಜ್ಜಿ ಮನೆಗೆ ಹೋಗಿದ್ದಾಳೆ ಅಂತ ನಾವು ಹೇಳಿದ್ದೀವಿ, ದಯವಿಟ್ಟು ವಿಚಾರ ಏನು ಪ್ರಚಾರ ಮಾಡಬೇಕು. ನಮ್ಮದು ಕಾನ್ಫಿಡೆನ್ಷಿಯಲ್ ಇರುತ್ತೆ ನಮ್ಮಲ್ಲಿ, ನಾವು ಯಾರು ಸಹ ವಿಷಯ ಬೇರೆ ಕಡೆ ಬಿಟ್ಕೊಡಲ್ಲ. ಆದರೆ ಫ್ಯಾಕ್ಟ್ ಏನಾಗಿದೆ ನಮ್ಗೆ ಬೇಕಲ್ಲ. ನಂತರ ಏನಾಯ್ತು, ಆಯ್ತು ಕೂತ್ಕೊಂಡು ಮಾತಾಡಿದ್ವಿ. ಅದು ಮೈಸೂರಿನಲ್ಲಿ FIR ಆಗಿದೆ, ಯಾರ ಮೇಲೆ ಮದುವೆ ಆಗಿದ್ದಲ್ಲ ಅವ್ರದ್ದು ಕೇಸ್ ಆಗಿದೆ, ಚೈಲ್ಡ್ ಮ್ಯಾರೇಜ್ ಆಕ್ಟಲ್ಲಿ ಕೇಸ್ ಆಗಿದೆ. FIR ಆಯಿತು, ಅವ್ರನ್ನ ಪೊಲೀಸರು ಹ್ಯಾಂಡ್ ಓವರ್ ಮಾಡಿಕೊಂಡು ಈಗ ಸೇಫಾಗಿ ಮನೆಗೆ